ಒಂದೆರಡು ಅನುಭವನೇ ಇತ್ತು. ನಮ್ಮ ರವಿ ಅವರು ಎಷ್ಟು ರವಿ ಹೋದ್ರು ರವಿ ಅವರು ಹೇಳಿದರು ಸರ್ ಸಭಾಪತಿಗಳೇ, ಏನಂದ್ರೆ ಇತ್ತಿತ್ತಲಾಗಿ ಗುಣಮಟ್ಟ ಕಡಿಮೆ ಆಗ್ತಿದೆ ಸದನದ ಅನ್ನೋದನ್ನು ನಾನು 100ಕ್ಕೆ 100 ಅದನ್ನು ಒಪ್ತೀನಿ. ಭಾಳ ಸರಿ ನಾವು ಹೇಳಿದ್ವಿ ಅದನ್ನು, ಈ ಮಾತನ್ನು. ಇವತ್ತಿನ ಗುಣಮಟ್ಟ ಕಡಿಮೆ ಆಗ್ತಿದೆ ಸದನದಲ್ಲಿ ಅನ್ನೋದನ್ನು ನಾವೆಲ್ಲ ಒಪ್ಕೊಳ್ಬೇಕಾಗ್ತದೆ. ಯಾಕಂದ್ರೆ ಲಾಸ್ಟ್ ಇದರಲ್ಲಿ 3 ದಿವಸ ಒಂದು ಯಾವುದೋ ಒಂದು ಸಣ್ಣ ಕಾರಣಕ್ಕೆ ಅಂದರೆ ಹಿಂದಿನ ಸೆಷನ್ನಲ್ಲಿ ಒಂದು ಹನಿ ಟ್ಯಾಪ್ ಸಲುವಾಗಿ 3 ದಿವಸ ಸಮಯವನ್ನು ಕಳೆದಂಥದ್ದು ಇಲ್ಲ ಕೈ ಅನುಭವ ಇದೆ. ಹಂಗಾಗಬಾರ್ದು. ನಾವೆಲ್ಲರೂ ನಿಮಗೆ ಸಹಕಾರ ಕೊಡ್ತೀವಿ. ಸದನವನ್ನು ಉತ್ತಮವಾದಂಥ ರೀತಿ ನಡೆಸಿ ಎಷ್ಟೇ ಸಮಯ ಆಗಲಿ ಎಲ್ಲರಿಗೂ ಸಹಿತ ತಾವು ಸಮಯವನ್ನು ಕೊಡ್ತೀರಿ ಮತ್ತು ಸದನವನ್ನು ಸರಿಯಾಗಿ ನಡೆಸ್ತೀರಿ ಅನ್ನುವಂಥ ಸಂಪೂರ್ಣವಂಥ ಭರವಸೆ ನಮಗೆ ನನಗಿದೆ. ಈ ಹಿನ್ನೆಲೆಯಲ್ಲಿ ನಾನು ಬಂದಾಗ ಇಲ್ಲಿ ಎಸ್ ವೆಂಕಟರಾಮನ್ ಅಂತಿದ್ರು ಒಬ್ಬರು ಲೇಬರ್ ಲೀಡರು. 3.5 ತಾಸು ಇಲ್ಲಿ ಭಾಷಣ ಮಾಡಿದರು. 3.5 ತಾಸು ಇಡೀ ಜಗತ್ತಿನ ಎಲ್ಲ ಲೇಬರ್ ಇದನ್ನು ಆ್ಯಕ್ಟನ್ನು ಹೇಳ್ತಿದ್ರು. ಮತ್ತು ಆಮೇಲೆ ರಾಜಗೋಪಾಲ್ ಅಂತ ತಿಳ್ಕೊಂಡು ಹೇಳಿ ಈ ಕಪಾಲಿ ಟಾಕೀಸ್ ಮಾಲಕರು, ಕಪಾಲಿ ಟಾಕೀಸ್ ಮಾಲಕರಾದರೂ ಜನರ ಬಗ್ಗೆ ಮಾತಾಡ್ತಿದ್ರು. ಹಾಗೆ ಎಚ್ ನರಸಿಂಹಯ್ಯ ಅವರು ಭಾಳಷ್ಟು ಅದಾವೆ. ಎಚ್ ನರಸಿಂಹ ಅವರು ಎಲ್ಲ ಶಿಕ್ಷಣದ ಬಗ್ಗೆ ಮಾತಾಡ್ತಿದ್ರು, ಜೋಕನ್ನು ಹೇಳ್ತಿದ್ರು, ಪದ್ಧತಿಯನ್ನು ಹೇಳ್ತಿದ್ರು. ನಾವು ಭಾಳಷ್ಟು ಕಲ್ತ್ಕೊಂಡಿದ್ದೀವಿ. ಬಿ ಎಲ್ ಶಂಕರ್ನಂಥವ್ರು, ಸೋದಂಥವ್ರು ಭಾಳೆಲ್ಲ ನಾವು ಅನುಭವವನ್ನು ಅವರಿಂದ ತೊಗೊಂಡಿದ್ದೀವಿ. ಈ ಎ ಕೆ ಸುಬ್ಬಯ್ಯ ಅವರು, ನಾಣಯ್ಯ ಅವರು ಇವರೆಲ್ಲ ಇಲ್ಲಿ ಅತ್ಯಂತ ಉತ್ತಮವಾದಂಥ ಗುಣಮಟ್ಟದಲ್ಲಿ ಸದನವನ್ನು ನಡೆಸ್ತಿದ್ರು. ಅದನ್ನು ನಾವು ಪರಂಪರೆಯನ್ನು ಹಾಕ್ಕೊಂಡು ಬಂದಿದ್ದೀವಿ. ನಾವು ಅದನ್ನು ಹಾಕ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಒಂದ್ಸರಿ ಅಲ್ಲಿ ಪರಿಸ್ಥಿತಿ ನನಗೆ ಭಾಳ ಅರ್ಥ ಆಗಿದೆ. ಒಂದೊಂದು ಸರಿ ಬೆಳಗಾವದಲ್ಲಿ 19ನೇ ತಾರೀಕು ಲಾಸ್ಟ್ ಡೇಟ್ 11 ಗಂಟೆ ಕೂತೀನಿ. ಅಲ್ಲಿ ನ್ಯಾಚರ್ ಕಾಲಿಗೆ ಹೋಗ್ಬೇಕಾರ ನಮ್ಮ ಪ್ಯಾನಲ್ದಾಗ ಇದ್ದವ್ರಿಗೆ ಒಂದು ಚೀಟಿ ಕಳಿಸಿಲ್ಲ ಸರ್, ಬಸ್ ಆಯಿತು ತೊಗೊಂಡು ಹೋಗ್ಬಿಟ್ರು ಅವರು. 11 ಗಂಟೆವರೆಗೆ ನಾನು ಕೂತು ಸದನವನ್ನು ನಡೆಸೀನಿ. ತಾವು ಸಹಿತ ಅಂಥ ಪ್ರಸಂಗ ಬಂದಾಗ ಯಾಕಪ್ಪ ಇಲ್ಲಿ ಕುಂತೀನಿ ಅನ್ನುವಂಥ ಭಾವನೆ ಬರೋದ್ರಲ್ಲಿ ಎರಡು ಮಾತಿಲ್ಲ. ತಮಗೂ ಬರ್ತೈತಿ. ಬಂದಾಗ ಅದನ್ನು ಏನಂತ ಸಮಾಧಾನ ಪಟ್ಕೊಳ್ಬೇಕು, ಮಾಡಬೇಕು ಅನ್ನೋಂಥ ಮಾತನ್ನು ತಮ್ಮ ಮುಂದೆ ಹೇಳಿ, ಇವತ್ತು ನನಗೆ ಇಲ್ಲಿ ಏನು ಮಾಡ್ಬೇಕಂದ್ರೆ ಈ ಸದನ ನಾವು ಬಂದಾಗ ಭಾಳ ಗಂಭೀರವಾಗಿ ನಡೀತಿತ್ತು ಚರ್ಚೆ. ಭಾಳ ಗಂಭೀರವಾಗಿ ಇಬ್ಬರು ಮಂತ್ರಿಗಳೇ ರಾಜೀನಾಮೆ ಕೊಡಿಸಿತ್ತು. ಒಬ್ಬ ಮಂತ್ರಿ ಹೆಸರು ಹೇಳಿದ್ರು ನಾನು, ಸಣ್ಣದೊಂದು ಚೀಟಿ, ಒಂದು ಅಗದಿ ಸಣ್ಣ ಇಷ್ಟ ಚೀಟಿ. ಆ ಚೀಟಿಯಲ್ಲಿ ಏನಂದ್ರೆ PSI 5,000 ರೂಪಾಯಿ ಅಂತ ಬರೆದಿತ್ತು. PSI 5,000 ಬರೆದು ನಾನು ಎ ಕೆ ಸುಬ್ಬಯ್ಯರು ಹಿಡ್ಕೊಂಡು PSI ಸಲುವಾಗಿ 5,000 ರೂಪಾಯಿ ಲಂಚ ತೊಗೊಂಡಾರ ಅಂತ ತಿಳ್ಕೊಂಡು ಹೇಳಿ ಚರ್ಚೆ ಆಗಿ ಗುಂಡೂರಾಯರು ಎಷ್ಟು ಹೇಳಿದ್ರು, ಕೈ ಮುಗಿದು ಹೇಳಿದ್ರು ಸಹಿತ ಇವ್ರು ಯಾರು ಕೇಳಿಲ್ಲ, ರಾಜೀನಾಮೆ ಕೊಡಿಸೋಂಥ ಪರಿಸ್ಥಿತಿ ನಿರ್ಮಾತು. ಇನ್ನೊಬ್ಬರು ಇದೇ ಥರ ಮಾಡಿದ್ರು, ಯಾರನ್ನೂ ಹೊಡೆದಿದ್ರು. ಅವರು ಇಬ್ಬರು ಮಂತ್ರಿಗಳನ್ನ ರಾಜೀನಾಮೆ ಕೊಡಿಸೋಂಥ ಸದನ. ಅಂದ್ರೆ ಅಷ್ಟು ಸರಿ ಹೇಳೋದು ಬೇಡ ಅಂತ ಅಷ್ಟು ಸದನ ಇಲ್ಲಿ ಭಾಳ ಉತ್ತಮವಾದಂಥ ರೀತಿಯಲ್ಲಿ ನಡ್ಕೊಂಡು ಬಂದಂಥ ಪರಿಸ್ಥಿತಿ. ಇವತ್ತು ಕಾಲ ಬದಲಾಗಿದೆ, ಜನ ಬದಲಾಗ್ಯಾರ, ಹೊಸದಾಗಿ ಆರಿಸಿ ಬರ್ತಾರೆ. ಅವರೆಲ್ಲರೂ ಏನಂದ್ರೆ ಈ ರೀತಿ ನಾವು ಅದನ್ನು ಈ ಸದನದ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗ್ಬೇಕನ್ನುವಂಥ ಮಾತನ್ನು ನಾನು ಇಲ್ಲಿ ಹೇಳಿ ತಮಗೆ ಭಾಳ ವಿಚಾರವನ್ನು ಹೇಳೋದೇನೆಂದ್ರೆ ಈ ಗುಣಮಟ್ಟದ ಚರ್ಚೆಗಳಾಗಲಿಕ್ಕೆ ತಾವು ಸ್ವಲ್ಪ ಹೆಚ್ಚು ಸಮಯವನ್ನು ಕಳಿಬೇಕಾಗ್ತಿದೆ, ತೊಂದರೆ ಆಗ್ತಿದೆ. ಆದರೂ ಸಹಿತ ಸಮಯವನ್ನು ಕಳೆದು ಈ ಸದನದ ಗಣತಿ ಗೌರವವನ್ನು ನಾವು ನೀವು ಕೂಡಿ ಮತ್ತಿದನ್ನು ಎತ್ತರಿಸೋಣ ಅನ್ನುವಂಥ ಮಾತನ್ನು ಹೇಳಿ ನನ್ನ ಮಾತು ಮುಗಿಸೋಕ್ಕಿಂತ ಪೂರ್ವದಲ್ಲಿ ಬಸವರಾಜ ರೆಡ್ಡಿ ಅವರು ಒಂದು ಮಾತನ್ನು ಹೇಳಿದ್ರು, ಯಾಕೋ ಹಿಂಗೆ ಕೂತ್ಕೊಂಡಿರಿ ಅಂತ. ನಾನು ಹಂಗೆ ಕೂತ್ಕೊಂಡಿರ್ತೀನಿ. ನಾನು ಒಮ್ಮೆ ಯಾವನೋ ಹುಡುಗ ಡಿಸ್ಟಿಂಕ್ಷನ್ ಮಾಡಿದಂತ ಹೋಗಿರ್ತಾನೆ, ಅಲ್ಲೇ ಕುಂತಿರ್ತಾನೆ, ಡಿಸ್ಟಿಂಕ್ಷನ್ ಮಾಡ ಹೋಗಿರ್ತಾನೆ. ಯಾವುದೋ ಒಂದು ಸಬ್ಜೆಕ್ಟ್ ಫೇಲ್ ಆಗಿಬಿಡ್ತಾನೆ. ಅವಾಗ ಅವ್ನು ಭಾಳ ನೋವಾಗ್ತದೆ. ಅವಾಗ ಹಿಂಗೆ ಕೂತ್ಕೊಂಡಿರ್ತಾನೆ. ಹಂಗಾಗಿದೆ ನಾನು, ಮತ್ತೇನಿಲ್ಲ, ಅದು ಬೇರೆ ಏನಿಲ್ಲ. ಬರ್ತಾ ಅದನ್ನು ಅಲ್ಲ, ಅದು ಹೇಳ್ತೀನಿ ನಿಮಗೆ. ಇಲ್ಲ ಇರಲಿ ಡಿಸ್ಟಿಂಕ್ಷನ್. ನಾನು ಒಂದು ಮಾತನ್ನು ಹೇಳ್ತೀನಿ ತಾವು ಹೇಳಿದ್ದಕ್ಕೆ. 1964 ಒಲಿಂಪಿಕ್ ನಡೆದಿತ್ತು. ಬಿಲ್ ಟಾಮಿ ಅನ್ನೋ ಒಬ್ಬ ಸೋತು ಬಿಟ್ಟ. ನೆಕ್ಸ್ಟ್ ಡೇ ಅವ್ನು ಗ್ರೌಂಡ್ನಾಗ ಪ್ರಾಕ್ಟೀಸ್ ಮಾಡ್ತಿದ್ದ. ಜನ ಎಲ್ಲ ಅವ್ಗೆ ಹಾಸಿ ಮಾಡಿ ಬಿಲ್ ಟಾಮಿ ಎಸ್ಟರ್ಡೇ ಒಲಿಂಪಿಕ್ ಓವರ್ ಅಂತ ಹೇಳಿದರು. ನಕ್ಕೋದ ಜೋಕ್ ಮಾಡ್ಕೊಂಡು ಹೋದರು. ಅವಾಗ ಅವ ಏನು ಹೇಳಿದ, ಐ ಆಮ್ ಪ್ರಾಕ್ಟೀಸಿಂಗ್ ಫಾರ್ 1968 ಒಲಿಂಪಿಕ್ಸ್ ಅಂತ ಹೇಳಿದ. ಹಾಗೆ ನಾನು ಸಹಿತ ನಿಮ್ಮ ಮಾತು ಹೇಳ್ತೀನಿ. ಇವತ್ತು ನೀವು ನನಗೆ ಏನಂದ್ರೆ ಹೇಳಿದಿರಿ, ನಾನು ಇದನ್ನು ಚಾಲೆಂಜ್ ತಗೊಂಡು ಖಂಡಿತವಾಗಿ ಬರುವಂಥ ದಿನಮಾನಗಳಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ಉನ್ನತ ಮಟ್ಟದಲ್ಲಿ ಚುನಾವಣೆ ಎದುರಿಸಿ ಆರಿಸಿ ಬರ್ತೀನಿ ಅನ್ನೋಂಥ ಮಾತನ್ನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಅವರಿಗೆ ಅದಕ್ಕೆ ನಾವು ಯಾವಾಗಲೂ ಹೇಳಿದ್ದೀನಿ, ನೀವು ಗುಂಡಪ್ಪನವ್ರು ಹೇಳಿದ್ದಾರೆ, ನಿಮಿಷದಿಂದ ನಿಮಿಷಕ್ಕೆ, ದಿವಸದಿಂದ ದಿವಸಕ್ಕೆ, ನಿಮಿಷದಿಂದ ನಿಮಿಷಕ್ಕೆ, ದಿವಸಕ್ಕೆ ಭವಿಷ್ಯವಾದ ಚಿಂತಿಸದೆ ಬದುಕನ್ನು ನೋಡ್ಕೊಳ್ತೀವಿ. ವಿವರಗಳ ಜೋಡಿಸುವ ಯಜಮಾನ ಬೇರೆಯನು ಸವಿಸು ನಿಜ ಜನ್ಮವನ್ನು ಮಾಡ್ಕೊಳ್ತೀವಿ. ಮಾತನ್ನು ಮಾಡಲಿಕ್ಕೆ ಸರಿ, ನಮ್ಮನ್ನು ಸಿಂಹ ಮಾಡಬೇಕು.
ಒಟ್ಟಾರೆ ಏನಾಗುತ್ತೆ ಸಹಜವಾಗಿ ಆಗ್ತಿದೆ ಮನುಷ್ಯನಿಗೆ. ತಾವು ಉನ್ನತ ಶಿಕ್ಷಣ ಸಚಿವರಾಗಿರಿ. ನಾವು ಕೊಪ್ಪಳದಿಂದ ಬರಬೇಕಾದ್ರೆ ನಿಮ್ಮ ಕಾಲೇಜುಗಳನ್ನು ನೋಡಿದ ಸರ್ಕಾರಿ ಕಾಲೇಜು ಅನ್ನೋಂಗಿಲ್ಲ, ಅಷ್ಟೊಂದು ಉತ್ತಮವಾದಂಥ ಕೆಲಸ ಮಾಡಿದಾಗ ಸೆಕೆಂಡ್ ಟೈಮ್ ನಿಮ್ಮನ್ನು ಸೋಲಿಸಿದ್ರು ಜನ. ಯಾಕಂದರೆ ಇವತ್ತಿನ ದಿನಮಾನಗಳಲ್ಲಿ ಕೆಲಸಕ್ಕೆ ಗೌರವಕ್ಕೆ ಭಾಳ ಕಡಿಮೆ ಆಗಿದೆ ಇವತ್ತು ಎಲ್ಲ ಫೀಲ್ಡ್ನಲ್ಲಿ. ಅದು ಆಗಬಾರ್ದು. ಒಟ್ಟು ಈ ಸದನದಲ್ಲಿ ತಾವೆಲ್ಲರೂ ಅದಿರಿ, ಮತ್ತೆಲ್ಲ ಉತ್ತಮವಾದಂಥ ಕೆಲಸವನ್ನು ಮಾಡಲಿಕ್ಕೆ ಎಲ್ಲ ಸಚಿವರು ಬಂದಿರಿ. ನಾವೆಲ್ಲರೂ ಕೂಡಿ ಈ ರಾಜ್ಯದ ಅಭಿವೃದ್ಧಿಗೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋಣ ಅನ್ನೋಂಥ ಮಾತನ್ನು ಹೇಳಿ ಈ ಸದನದಲ್ಲಿ ತಾವು ಸಭಾಪತಿಯಾಗಿ ಕುಂತಿದ್ದೀರಿ ಹೇಳಿ ನಾನು. ನೀವಿನ್ನೂ ಭಾಳ ಸಣ್ಣವರು ತಿಳ್ಕೊಂಡಿದ್ದು ನಾನು. ಈಗ ನೋಡಿ ನೀವು ಸೀನಿಯರ್ ಸಿಟಿಜನ್ ಅಂತ ಈಗ ಗೊತ್ತಾದ ನನಗೆ. ಅದಕ್ಕೆ ನಾವೇನು ಹೇಳುವಂಥ ಅವಶ್ಯಕತೆ ಇಲ್ಲ. ನೀವು ಒಂದೇ ತಕ್ಕಡಿಯಲ್ಲಿ ಇರುವವರು ಅನ್ನೋದನ್ನು ಭಾವನೆಯನ್ನು ವ್ಯಕ್ತಪಡಿಸಿ ಸದಾ ನಿಮ್ಮ ಕೂಡ ನಮ್ಮ ಸಹಕಾರ ಇರ್ತಿದೆ, ಬೆಂಬಲ ಇರ್ತಿದೆ. ಎಲ್ಲರೂ ಕೂಡಿ ಸದನವನ್ನು ಉತ್ತಮವಾದಂತೆ ನಡೆಸೋಣ ಅಂತ ಮಾತನ್ನು ಹೇಳಿ ನಿಮಗೆ ದೇವರು ಒಳ್ಳೆಯದ ಆರೋಗ್ಯವನ್ನು ಕೊಡಲಿ, ಸದನವನ್ನು ಸರಿ ನಡೆಸಿ ತಿಳ್ಕೊಂಡು ತಮಗೆ ಒಂದು ಮಾತನಾಡ್ತೀನಿ.